ಆಯ್ತು. ಮುಂಜಾನೆ ಕೆಲಸನೂ ಎಲ್ಲ ಮಾಡ್ಕೊಂಡು ಪ್ಯಾಟಿಗೆ ಹೋಗ್ಬೇಕಂತೇಳಿ ಕೆಲಸನೂ ಆಯ್ತು. ಅನ್ನ ಅಂತೂ ಮಾಡಿಟ್ಟೇನಿ, ಸಾರು ಒಂದು ಮಾಡೇನಿ. ನಾವಂತೂ ಎಲ್ಲರೂ ಹೊರಗೆ ಊಟ ಮಾಡ್ತೇನೆ ಅಂದಾರ ಇವತ್ತು. ಅತ್ತೆಯವರೊಬ್ಬರು ಅವರು ರೊಟ್ಟಿ ಬೇಡ ಏನು ಬೇಡವ ಸಂಜೆಗೆ ಮಾಡಂತಿ ಅಂತಂದ್ರೆ ಅನ್ನ ಅಷ್ಟ ಮಾಡೇನಿ, ಸಾರು ಒಂದು ಮಾಡೇನಿ. ಇನ್ನೇನು ಬಂದು ಮತ್ತು ಸಂಜೆ ಅಡುಗೆ ಮಾಡ್ಕೊಂಡ್ರೆ ಆತ. ಬಿಸಿ ರೊಟ್ಟಿ ಬಡ್ದು ಬಿಡ್ತೇನೆ, ಅನ್ನ ಸಾರಂತೂ ಇರ್ತೈತಿ. ನಮ್ದಂತೂ ಮಧ್ಯಾಹ್ನ ಹೊರಗೆ ಆಗ್ತೈತಿ. ಜಲ್ಜ ಒಬ್ಬಕ್ಕೆ ಹೊರಗೆ ತಿನ್ನೋಣಂದ ದೋಸೆ ಅಲ್ಲೇ ಆಗ್ತೈತಿ. ಕೆಲಸನೂ ಆಗೈತಿ. ಇದೊಂದು ಸಾರಿಂದೊಂದು ಇಳಿವಿ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿದು ಇನ್ನೇನು ಅವ್ರು ಬರ್ತಾರೆ ಕಾಯ್ಕೊಂತ ಕುಂದಿರ್ತೇನೆ. ಅವ್ರಿಗೊಂದು ಚಹಾ ಒಂದು ಬಿಸಿಗಿಟ್ಟೇನಿ, ಚಹಾ ಒಂದು ಕುಡಿದು ಒಂದಿಟ್ಟು ಹೊರಗೆ ಕುಂದಿರ್ತೇನೆ. ಇನ್ನೇನು ಅವ್ರು ಬಂದ್ರಪ್ಪ ಅಂದ್ರೆ ಪಟ ಹೋಗ್ಬಿಡಕ್ಕೆ ಬರ್ತೈತಿ. ರೆಡಿ ಅಂತೂ ಆಗೇನಿ. ಚಹಾ ಕುಡಿದು ಕುಂತು ಬಿಡ್ತೇನೆ. ಸಾರಿ ರೀ ಫ್ರೆಂಡ್ಸ್, ಒಂದು 2 ದಿನ ವಿಡಿಯೋ ಹಾಕಿದ್ದಿಲ್ಲ, ಬೇರೆ ವಿಡಿಯೋ ಹಾಕಾತಿದ್ನಿ, ಟಿಪ್ಸ್ ವಿಡಿಯೋ. ನಾನು ಕರೆ ಹೇಳ್ಬೇಕಂದ್ರೆ ಆ ಚಾನಲ್ ನಾನು ಟಿಪ್ಸಿಗಂತನೇ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಮತ್ತು ನೋಡೋಣ ಇದು ಹೆಂಗೆ ರೀಚ್ ತೊಗೋತೈತೆ ಅಂತ ಹೇಳಿ ಇದನ್ನು ವಿಡಿಯೋ ಹಾಕಕತ್ತೆ. ನನಗೆ ಕುಂತೆ ಒಂದು 2 ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಿಂಗಾಗಿ ಬೇರೆ ವಿಡಿಯೋ ಹಾಕಾತಿದ್ದೆ, ಟಿಪ್ಸ್ ವಿಡಿಯೋ. ಯಾಕಂದರೆ ನನಗೆ ಅದನ್ನು ಬಿಡಕ್ಕೆ ಮನಸ್ಸಿಲ್ಲ, ಇದನ್ನು ಬಿಡಕ್ಕೆ ಮನಸ್ಸಿಲ್ಲ. ಅದಕ್ಕೆ ಅದನ್ನು ಹಾಕ್ತಿರ್ತೀನಿ, ಇದನ್ನು ಹಾಕ್ತಿರ್ತೀನಿ. ಮತ್ತು ನೀವು ಕಮೆಂಟ್ ಮಾಡಿ ಹೇಳಿದರೆ ಬೆಳಗ್ಗೆ ಟೈಮ್ ಒಳಗಿದ್ದು ಹಾಕ್ತೀನಿ ರೀ, ಸಂಜೆ ಟೈಮ್ ಒಳಗೆ ಟಿಪ್ಸ್ ಹಾಕ್ತೀನಿ. ನಿಮ್ಗೆ ಯಾವ ಥರ ಇಷ್ಟ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇನ್ಮೇಲಿಂದ ಡೈಲಿ 2 ವಿಡಿಯೋ ಹಾಕ್ಬೇಕಂತ ಮಾಡೀನಿ. ಆದಷ್ಟು ನೀವು ನನಗೆ ಸಪೋರ್ಟ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಸೊ ಈಗ ಬರ್ರಿ ಒಂದು ಸ್ವಲ್ಪ ಚಹಾ ಕುಡಿದು ಇನ್ನೇನೇ ಗಿರ್ಜಿ ಜಲ್ಜಾ ಅವರೆಲ್ಲ ಬರ್ತಾರೆ ಪಾರಕ್ಕೆ. ಅದು ಪ್ಯಾಟಿಗೆ ಹೋಗಿ ಹೆಂಗಾಗ್ತೈತಿ ಅಥವಾ ಪ್ಯಾಟಿಗೆ ಹೋಗ್ತೇವೋ ಇಲ್ಲೋ ಅನ್ನೋದಿದ್ರೊಳಗಂತೂ ನಿಮ್ಗೆ ಗೊತ್ತಾಗ್ತೈತಿ. ಮಸ್ತ್ ಕಾಮಿಡಿ ಐತಿ, ನೋಡಿ ಸಪೋರ್ಟ್ ಮಾಡಿರಿ. ಒಂದಿಟ್ಟು ಚಹಾ ಕುಡಿಯೋ ಮಟ್ಟ ಇನ್ನೊಂದಿಟ್ಟು ಹಾಲು ಬಿಸಿ ಮಾಡ್ತೀನಿ. ಹಾಲು ಬಿಸಿ ಮಾಡಿದ್ನಂದ್ರೆ ಒಂದಿಟ್ಟು ಎತ್ತಿಡಾಕಾಗ್ತೈತಿ. ಅಷ್ಟು ಅದ್ರ ಮೇಲೆ ಬಿಟ್ಟೇನಿ. ಈಗ ಸ್ವಲ್ಪ ಚಹಾ ಕುಡಿತೀನಿ. ಎಂತ ಚಲೋ ಆಗೈತೆ ಚಹಾ. ಇಂಥ ಮಳೆಯಾಗ ಇಂಥ ಚಳಿನಾಗ ಬಿಸಿ ಚಹಾ ಕುಡಿಯೋದು ಒಂದು ದೊಡ್ಡ ಇದು ನೋಡವ. ನಮಗಂತೂ ಈ ನಮ್ಗೆ ಉತ್ತರ ಕರ್ನಾಟಕ ಮಂದಿಗೆ ಊಟ ಇಲ್ಲಾಂದ್ರೂ ನಡಿತೈತಿ, ಚಹಾ ಒಂದು ಬೇಕು ನೋಡವ. ಒಟ್ಟು ತುಂಬ ಚಹಾ ಒಂದು ಕುಡಿತೀವಿ. ಆತಿನ ಚಹಾ ಒಂದು ಕುಡಿದು ಒಂದಿಷ್ಟೆಲ್ಲ ಸ್ವಲ್ಪ ಹೊತ್ತು ಕುಂತೆ ಓಕೆ. ನೀನವ್ರು ಬಂದಮೇಲೆ ನೆಗಡಿ ಒಂದು ಆಗ್ಬಿಟ್ಟೈತಿ. ಗುಳಿಗೆ ತೊಗೊಂಡ್ರು ಕಮ್ಮಿ ಆಗತ್ತಿಲ್ಲ. ಇಂಥ ತಂಪನಾಗ ಯಾವಾಗ ಕಮ್ಮಿ ಆಗ್ತೈತೆ ನಾನು ನೋಡ್ತೇನೆ. ಇನ್ನೊಂದು 2 ದಿನ ನೋಡಿ ಕಮ್ಮಿ ಆಗಲಿಲ್ಲ ಅಂದ್ರೆ ಸುಮ್ಮ ತವಾಕನಿಗಾರ ಬಂದ್ಬಿಡ್ತೇನೆ. ಯಾರ್ದು ಮುಗಿದ್ರು ನನ್ನ ಮನೆಯಂತೂ ಮುಗಿಯಂಗಿಲ್ಲವ ಯವ್ವ. ಎಷ್ಟು ಮಾಡಿದ್ರು ತೀರೋದೇ ಇಲ್ಲ ನೋಡು. ಒಂದು ಮುಂಚೆನಿಂದ ಮಾಡ ಅಂತೀನಿ, ಇನ್ನಾದ್ರೂ ಮುಗಿವಲ್ತ. ಒಬ್ರು ತಪ್ಪಿದ್ರೆ ಒಬ್ರದ್ದು ಅದ್ಬೇಕು ಇದ್ಬೇಕು ಯವ್ವ. ರಗಡಾಗಿ ಹೋಗೈತವ ನನಗೆ ಈ ಮನ್ಯಾಗ. ನಾ ಅಂತ ಜೀವನ ಮಾಡ ಅಂತೀನಿ. ಬೇರೆದಕ್ಕೆ ಆಗಿದ್ರೆ 3 ದಿನಕ್ಕೆ ಕಿತ್ಕೊಂಡು ಹೋಗ್ತಿದ್ದಿಲ್ಲ ನೋಡು. ಎಲ್ಲ ಮಾಡಿದ್ನಿ, ಮಧ್ಯಾಹ್ನ ಅಡುಗೆನೂ ಮಾಡಿಟ್ನಿ, ಈಗ ನಾಷ್ಟಾನು ಮಾಡಿಟ್ನಿ. ಇವ್ರಿಗೆ ರೊಟ್ಟಿ ಏನು ಬಡ್ದಿಲ್ಲ. ನಾವಂತೂ ಇವತ್ತು ಮಸ್ತಂಗೆ ಮಸಾಲೆ ದೋಸೆ ಹೊಡೆದು ಬರ್ತೀವಿ. ಹುಡುಗರು ಶಾಲೆಗೆ ಹೋಗ್ಯಾರ, ಅವರು ಹೊರಗೆ ಹೋಗ್ಯಾರ ಕೆಲ್ಸಕ್ಕೆ. ನನ್ನ ಮತ್ತೆ ಒಬ್ಬಕ್ಕೆ ಆಕಿಗೊಂದು ಮಾಡಿಟ್ಟೇನಿ. ಆತ ನಾಷ್ಟಾನು ಮಾಡ್ಯಾಳ. ನಾನು ಒಂದೆರಡು ತಿನ್ನಿ ಇದೊಂದಿಷ್ಟು ಬಿಸಿ ಮಾಡಿ ಅನ್ನ ಒಂದೆರಡು ಬಿಸಿ ಮಾಡಿಟ್ಟು ಹೋಗ್ಬಿಟ್ನಂದ್ರೆ ಟೆನ್ಷನ್ ಇರಂಗಿಲ್ಲ ನನಗೆ. ತಿನ್ನಿ ಅಲ್ಲಿ ಅವರು ಬಂದು ದಾರಿ ಕಾಯ್ಕೊಂಡು ತಿಂತಾರೆ ಏನು. ಹೋಗ್ತೀನಿ ನಾನು. ಇಷ್ಟೊತ್ತಾತಿವ್ರು ಇನ್ನೂ ಬಂದಿಲ್ಲಲ್ಲ, ಇನ್ನೂ ಯಾವಾಗ ಬರ್ತಾರೆ ಇವ್ರು? ಟೈಮ್ ಆಯ್ತು, ಇಲ್ಲೇ 11:30 ಆಯ್ತು, 11 ಗಂಟೆ ಅಂತೇಳಿ. ಎಷ್ಟೊತ್ತಿಗೆ ಬರ್ತಾರೆ ಏನು? ನಾವು ಯಾವಾಗ ಹೋಗ್ತೀವಿ, ಇನ್ನೂ ಯಾವಾಗ ತರ್ತೀವಿ? ನಡಿಯ ಲಕ್ಷ್ಮಕ್ಕ ಹೋಗೋಣ. ಬಂದ್ವಿ ನೋಡಿ, ನಾವು 3 ಮಂದಿ ಬಂದ್ವಿ. ನಡಿಯವ, ಟೈಮ್ ಭಾಳ ಆಗ್ತೈತಿ. 11 ಗಂಟೆ ಅಂದಾಗಲೇ 11:30 ಆಯ್ತು. ಅಯ್ಯ ಬಿಡಾಡ್ಯಾರ, ಈಗ ಬಂದು ಎಷ್ಟು ನಾಟಕ ಮಾಡ್ತೀವಿ. ಎಷ್ಟೊತ್ತಾತು ಗೊತ್ತೇನು? ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಕಾಯ್ಕೊಂತ ಕುಂತ. ಯಾಕೆ ಲೇಟಾಗಿ ಬಂದಿರಲಿಲ್ಲ 3 ಮಂದಿ? ಅಯ್ಯ ಲಕ್ಷ್ಮಕ್ಕ ಏನು ಕೇಳ್ತಿ ಬಿಡಯ್ಯವ. ಆಯ್ಕಿ ಜಲ್ಜಕ್ಕಂದ ಏನು ಕೇಳ್ತಿದ್ದಕ್ಕಿದ? ನಿನ್ನೇನು ಕನಸು ಕಾಣ್ಕೊಂತ ಕುಂತಿದ್ಲ ಏನು? ದೋಸೆ ತಿನ್ಬೇಕಂತ ಹೇಳಿ ಏನು ಕನಸು ಗಿನಸ್ನಾಗ ಅದನ್ನ ತಿಂದಿಗಿಂದಾಳ ಏನು ಉಯ್ಯಿ ಅಂತೇಳಿ ಏಲಾಟ ಹಚ್ಕೊಂಡು ಕುಂತಿದ್ಲು ನೋಡಯ್ಯವ್ವ. ಅಯ್ಯ ಇಲ್ಲಿ ಬಿಡಯ್ಯವ್ವ, ಹಂಗೇನಿಲ್ಲ. ನಿನ್ನೆ ಇದ್ರಲ್ಲಿ ಇಲ್ಲಿಂದ ಮಾತಾಡಿ ಹೋದ್ನೆಲ್ಲ ಒಂದಿಟ್ಟು ಚುಮ್ಮರಿ ಅದೆಲ್ಲ ಜಾಸ್ತಿನೇ ತಿಂದ್ಬಿಟ್ಟಿದ್ನಿ. ಅದು ತಿಂದಿದ್ದಕ್ಕೆ ಏನಾಗಿಲ್ಲ ನಂಗೆ. ರಾತ್ರಿ ಊಟ ಮಾಡೋವಾಗ ತಾಟ್ ಮುಂದೆ ಬರೇ ಮಸಾಲೆ ದೋಸೆನೇ ಬಂತವ ಯವ್ವ. ಏನು ಕೇಳ್ತಿ ಲಕ್ಷ್ಮಕ್ಕ, ನನ್ನ ಪಜ್ಜಿತಿ
ಅನ್ನ ಸಾರು ತೊಗೊತೀನಿ ಬಾಯಾಗ ಇಟ್ಕೊಳ್ಳುವಾಗ ಆಹಾ ಮಸಾಲೆ ದೋಸೆ ತಿಂತೇನಲ್ಲ ನಾಳೆ ಅಂತೇಳಿ ನೆನ್ಸ್ಕೊಂಡು ತಿನ್ನಾಕತ್ತೀನಿ. ಅದು ಯಾವಾಗ ಎಷ್ಟು ಹಾಕೊಂಡು ತಿಂದೇನೆ ಏನೋ ಗೊತ್ತೇ ಇಲ್ಲ ನನಗೆ. ಮುಂಜಾನೆ ಎದ್ದ ತಕ್ಷಣ ಜಾಡ್ಸೈತಿ ಹೇಳ್ತೇನೆ ನಿನ್ನ ಮುಂದೆ, ಜಾಡಿಸೈತಿ ಹೋಗೋ ಕಡೆ. ಮತ್ತು ನಾನು ಒಲ್ಲೆ ಅಂತೇಳಿ ಕುಂತಿದ್ನೆ. ಅವ್ವ ಇವ್ರು ಅದಾರಲ್ಲ ಇವರು ಬ್ಯಾಡ ಬಾ ಏನಾಗಂಗಿಲ್ಲ ಅಂತೇಳಿ ಮತ್ತೆ ಅದೊಂದು ಹಳದಿ ಕಲರ್ದು ಗುಳಿಗೆ ಕೊಟ್ರೆ ಮತ್ತೆ ಎಷ್ಟೊತ್ತು ಮಟ ಕುಂತು ಸ್ವಲ್ಪ ಹೊತ್ತು ಬರ್ತೈತೆ ಇಲ್ಲ ಅಂತೇಳಿ ನೋಡಿ ಬರಲಿಲ್ಲ. ಇದುವರೆಗೂ ಏನು ಬರಲಿಲ್ಲ. ಸ್ವಲ್ಪ ಚಹಾ ಬಿಸ್ಕಿಟ್ ಕೊಟ್ರೆ ಅಲ್ಲೇ ಬರಲಿಲ್ಲ ಇದುವರೆಗೂ. ಹಿಂಗಾಗಿ ಹೋಗಿ ಬರೋಣ ನಡಿ, ಅದಕ್ಕೇನು ಆಗಂಗಿಲ್ಲ. ಹಂಗೇನಾರ ಬಂತಂದ್ರೆ ಅಲ್ಲೇ ನೋಡಕ್ಕೆ ಬರ್ತೈತಿ ಎಲ್ಲರ ಪೈಖಾನೆ ಇರ್ತಾವ ಇಲ್ಲ ಎಲ್ಲರ ಬೈಲಾಕ್ ಕುಂತು ಬರಕ್ಕೆ ಬರ್ತೈತೆ ಅಂತೇಳಿ ಹೇಳ್ಕೊಂಬಂದಾರ ನೋಡ ಲಕ್ಷ್ಮಕ್ಕ ನನಗೆ. ನಾವು ಅಲ್ಲೇ ಹೋಗಿ ಬರ್ರಿ ಅವ್ವ ನೀವು, ನಾವು ಅಲ್ಲೇ ಅಂದ್ರೆ ಕೇಳವಲ್ರಿ ಇವ್ರು. ಅಯ್ಯ ಒಲ್ಲೆ ಅಂತಿಕ್ಕಿ ಒಲ್ಲೆ ಬಾರ ಬಾ ಬಗ್ಗು ಊರ್ ಬಗ್ಗು ನಿನ್ನೆಲ್ಲ ಅಷ್ಟೆಲ್ಲ ಕುಂತು ಮಾತಾಡೇವಿ. ಈಗ ನೀವು ಬಿಟ್ಟು ಹೋಗೋದಂದ್ರೆ ಹೆಂಗೆ ನಮಗರ ಮನಸ್ಸು ಒಪ್ತೈತೇನೆ? ಏನಿಲ್ಲ ಬಾ, ಬೇಕಿದ್ರೆ ಒಂದೆರಡು ಪ್ಲಾಸ್ಟಿಕ್ ಕವರ್ ಇಟ್ಕೋ. ಹಂಗೇನಾರ ನಿನಗೆ ತಡ್ಕೊಳಕ ಆಗ್ಲಿಲ್ಲಪ್ಪ, ಎಲ್ಲಿ ಜಾಗನೂ ಸಿಗ್ಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಬೇಕಿದ್ರೆ ಹಿಂದೆ ಕಟ್ಕೊಂಡು ಮಸ್ತಂಗೆ ಅಲ್ಲೇ ಚರ್ ಪರ್ ಅನ್ಸ್ಕೊತ ಬರತ್ತಿ ಬಾಲಿ, ಅದು ಒಂಥರ ಮಜಾ ಇರ್ತೈತಿ. ನೀ ಅಂತೂ ಅದಿಲ್ಲೇ ನೀನು. ಅಯ್ಯ ದೇವ್ರೆ ಬಾರ ಜಲ್ಜ ಏನಾಗಲ್ಲ ಬಾ, ಗುಳಿಗೆ ತಗೊಂಡಿ ಅಲ್ಲ ಈಗ ನೋಡೋಣ ಬಾ ಮಧ್ಯಾಹ್ನ ಮಟ ಏನಾಗ್ತೈತೆ ನೋಡೋಣ. ಹಂಗೇನಾರ ಆತಪ್ಪ, ಹಂಗೇನಾರ ಮತ್ತೆ ಹಂಗ ತ್ರಾಸ ಆಗಕತ್ತಂದ್ರೆ ಮತ್ತೆ ನೋಡಕ್ ಬರ್ತೈತೆ ಬಾ, ಹಂಗ ಬೇಕಿದ್ರೆ ಬರೋಣ ಅಂತ ಆದ್ರೆ ಬಾ ನಮ್ಮ ಜೊತೆಗೆ. ಈಗ ಇರಾಕ್ ಹೋಗ್ಬೇಡ, ಈಗ ನಿನ್ನೆ ಎಲ್ಲರೂ ಸೇರಿ ಮಾತಾಡೇವಿ, ಈಗ ನಿನಗೆ ಬಿಟ್ಟು ಹೋಗೋದಂದ್ರೆ ಅದೇಂಗೆ ಮನ್ಸಾಕೈತ್ಲೆ. ಬಾ ಹೋಗಿ ಬರೋಣ ಬಾ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ಹೋಗಿ ಬರೋಣ ನಡ್ರಿ. ಮತ್ತು ನನಗೆ ಹಂಗೇನಾರ ಹೊಟ್ಟೆ ತ್ರಾಸ ಆದ್ರೆ ನಾ ಏನು ತಿನ್ನಂಗಿಲ್ಲ ಮತ್ತು ಈಗ ನೋಡ್ರಿ ಮತ್ತೆ. ಆಯ್ತು ಬಾ, ತಿನ್ನಕ್ಕೆ ಹೋಗ್ಬೇಡ. ಮತ್ತು ನೀ ತಿನ್ನಲಿಲ್ಲ ಅಂದ್ರೆ ನಾವು ಏನು ತಿನ್ನಂಗಿಲ್ಲವ. ಮತ್ತು ನೋಡೋಣ ನಡಿ ಹೆಂಗೆ ಆಗ್ತೈತಿ. ಮೊದಲು ಇನ್ನೂ ಸೀರೆ ಅದು ತೊಗೊಳೋದಲ್ಲ, ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಮಟ್ಟ ಆರಾಮಾಗಿರ್ತೈತಿ. ನೋಡೋಣ ನಡಿ, ಹಂಗೇನಾರ ನಿಂಗೆ ತ್ರಾಸ ಆಗಕತ್ರ ಮೊಸರನ್ನ ತೊಗೊಳಂತೆ ಅಂತಲ್ಲೇ ನಡಿ ಹೋಗೋಣಂತ. ನೋಡ್ರಿ ಫ್ರೆಂಡ್ಸ್, ಅಷ್ಟೇ ನಾನು ಸಂಕ್ಷಿಪ್ತ ತೋರಿಸಿನಿ ನಿಮ್ಗೆ ಇಲ್ಲಿಂದ ಹೆಂಗೆ ನಾವು ಹೊಂಟೀವಿ ಅಂತ ಹೇಳಿ, ಹೋಗೋ ಟೈಮ್ ಒಳಗೆ ಏನೇನು ಆತಂತ ಹೇಳಿ. ಓಕೆ, ಆ್ಯಂಡ್ ಅಲ್ಲಿ ನಾಳೆ ಬಸ್ ಒಳಗೆ ಹೋಗುವಾಗ ಏನೆಲ್ಲ ಆಗ್ತೈತಿ, ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗ್ತೈತಿ ಅಂತೇಳಿ ನೀವು ವಿಡಿಯೋ ಸ್ವಲ್ಪ ಜಾಸ್ತಿ ಶೇರ್ ಮಾಡಕತ್ರ, ವ್ಯೂಸ್ ಕೊಡಕತ್ರ ನಾನು ದಿನಕ್ಕೆ 2 ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ರೀ. ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಸೊ ಇವತ್ತಿನ ವಿಡಿಯೋ ಅಷ್ಟಕ್ಕೆ ಮುಗಿಸ್ತೀನಿ ರೀ. ಸಿಗ್ತೀನಿ ಮತ್ತು ನಾಳೆ ಒಂದು ಸೂಪರ್ ಆ್ಯಂಡ್ ಕಾಮಿಡಿ ವಿಡಿಯೋ ಜೊತೆಗೆ. ಓಕೆನಾ?